ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪ್ರಥಮವಾಗಿ ಶ್ರೀ ವಿಚಾರ ಸಾಗರ ಕರ್ತೃಗಳಾದ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರನ್ನು ಮತ್ತು ಶ್ರೀ ವಿಚಾರ ಚಂದ್ರೋದಯ ಕರ್ತೃಗಳಾದ ಪಂಡಿತ್ ಶ್ರೀ ಪೀತಾಂಬರ್ಜಿಯವರನ್ನ ಹಾಗೂ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪ ಸದ್ಗುರುಗಳು ಯಾರ್ಯಾರಿದ್ದಾರೆ, ಯಾರ್ಯಾರು ನಮಗೆ ಈ ಒಂದು ಮಾರ್ಗದರ್ಶನಕ್ಕೆ ಸಹಾಯ ಆಗಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಈ ಶ್ರೀ ಗುರು ಪೂರ್ಣಿಮಾ 2025ನೇ ಇಸ್ವಿಯ ಕಾರ್ಯಕ್ರಮದಂದು ನಾವು ಎಲ್ಲ ಗುರುಗಳನ್ನು ನೆನೆಸುವಂತ ಮತ್ತು ವರ್ಷಗಟ್ಟಲೆ ಗುರುವಿನ ಹತ್ರ ಇದ್ದು ಸಾಧನೆ ಮಾಡಿ ಆ ಗುರುವಿನ ಋಣವನ್ನು ಒಂದು ಅಣುವಿನಷ್ಟಾದರೂ ತೀರಿಸುವುದಕ್ಕೆ ಮಾಡುವಂಥ ದಾಸೋಹ, ತನು ಮನ ಧನ ಏನೆಲ್ಲ ಗುರುವಿನ ಒಂದು ಸ್ಮೃತಿ, ಗುರುವಿನ ಸೇವೆಯಲ್ಲಿ ಸಂಭ್ರಮಿಸಬೇಕಾದಂಥ ದಿವಸ. ಅಂಥದ್ರಲ್ಲಿ ತಮಗೆಲ್ಲರಿಗೂ ಗುರು ಪೂರ್ಣಿಮಾ 2025ರ ಅಭಿನಂದನೆಗಳು, ಸನ್ಮಂಗಲ ಆಶೀರ್ವಾದಗಳನ್ನು ಈ ಮೂಲಕ ಮಾಡ್ತಾ ಇದ್ದೀವಿ. ಶುಭ ಹಾರೈಕೆಗಳು. ಬೆಳಿಗ್ಗೆ ನೀವೆಲ್ಲ ಅತ್ಯಂತ ಉತ್ಸಾಹದಿಂದ ಗುರು ಪೂರ್ಣಿಮಾದ ವಿಚಾರಗಳನ್ನು ಸಂಗ್ರಹ ಮಾಡಿ ಪ್ರವಚನಗಳನ್ನು ಮಾಡ್ತಾ ಇದ್ರಿ, ಕೇಳ್ತಾ ಇದ್ದೆ. ಆದರೆ ಒಂದು ಲೋಪ ಏನಾಗಿದೆ, ನಿನ್ನೆ ನಾನು ಹೇಳಬೇಕಾಗಿತ್ತು. ಇವತ್ತು ಬೆಳಗ್ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ತಂದೆಯವರು ಲಿಂಗೈಕ್ಯ ಆಗಿ 1 ವರ್ಷ ಆಯಿತು. ಇವತ್ತಿನ ದಿವಸ ಅಲ್ಲಿ ಗಣಾರಾಧನೆ ಅದು ಮಾಡೋಂಥದ್ದು ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗಿದ್ದೆ. ಮತ್ತೆ ಮಧ್ಯಾಹ್ನ ಮೇಲೆ ಬಂದು ವಾಪಸ್ 6 ಗಂಟೆ ಸುಮಾರಿಗೆ. ಮತ್ತೆ ಈ ಒಂದು ಗುರು ಪೂರ್ಣಿಮಾದ ಅಂಗವಾಗಿ ಶುದ್ಧ ಬ್ರಹ್ಮಜ್ಞಾನ ಪೀಠದ ಸಾಧಕರು, ಸಿದ್ಧ ಪುರುಷರು, ಪ್ರಸಿದ್ಧ ಪುರುಷರು ಉದಾರ ಹೃದಯದಿಂದ ದೇಣಿಗೆಯನ್ನು ಗುರುಗಳಿಗೆ ಕಳಿಸಿಕೊಟ್ಟಿದ್ದೀರಿ. ಆ ದೇಣಿಗೆ ಹೃತ್ಪೂರ್ವಕವಾಗಿ ಸ್ವೀಕರಿಸಿ ನಿಮ್ಮೆಲ್ಲರಿಗೂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ 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 ಅಂತ ಸನ್ಮಂಗಲಾಶೀರ್ವಾದಗಳನ್ನು ಮಾಡಿ ನಿಮ್ಮ ತನು ಮನ ಧನ ಸೇವೆ ಸಾಧು ನಿಶ್ಚಲ್ ದಾಸರಿಗೆ, ಪಂಡಿತ್ ಪೀತಾಂಬರ್ಜಿಯವರಿಗೆ ತಲುಪಿ ನಿಮ್ಮ ಜನ್ಮ ಸಾರ್ಥಕ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮೋಕ್ಷ ಪ್ರಾಪ್ತಿ ಆಗುವಂಥ ಒಂದು ಆತ್ಮವಿಶ್ವಾಸ ಏನದ ಅದನ್ನು ಹಾಗೇ ಉಳಿಸಿಕೊಂಡು ಮುಂದಿನ ಪಾಠಗಳನ್ನು ಕೇಳ್ರಿ. ಯುಕ್ತಿ ಅನ್ನೋದು ಬಹಳ ಮುಖ್ಯ ಅದ. ಶಾಸ್ತ್ರಜ್ಞಾನ, ಶಾಸ್ತ್ರಗಳು ಹೇಳ್ತವ, ಗುರುಗಳು ಹೇಳ್ತಾರ. ಅದನ್ನು ಯುಕ್ತಿಯಿಂದ ಅರಿತು ಅದನ್ನು ನಮ್ಮ ಅಂತಃಕರಣದೊಳಗೆ ಅಳವಡಿಸಿಕೊಂಡಾಗ
ಆ ಮೋಕ್ಷ ಅನ್ನೋದು ಅಂಗೈ ನೆಲ್ಲಿಕಾಯಿ ಆಗ್ತದ. ಯಾವುದೇ ಒಂದು ಹೊಸ ವಿಚಾರ ಕೇಳಿದಾಗ ಅದನ್ನು ನಾವು ಅನುಭವಿಸಿದ್ರೆ, ಬರೀ ಅರ್ಥ ಮಾಡ್ಕೊಂಡ್ರಲ್ಲ, ಅದನ್ನು ನಾವು ಅನುಭವಿಸಿದ್ರೆ ನಮಗೆ ಅದರ ಲಾಭ ಆಗ್ತದೆ. ಬರೀ ನಾವು ಶಬ್ದ ಅರ್ಥ ಬುಕ್ ಓದಿ ಹಂಗೆ ಮಾಡಿದ್ರೆ ಆಗಂಗಿಲ್ಲ. ನಿನ್ನೆ ಬಾವರಾಯ ನಾವಿಯವರು ಫೋನ್ ಮಾಡಿದ್ರು, ಎಂದೂ ಮಾಡ್ಲಾರ್ದವ್ರು ಫೋನ್ ಮಾಡಿದ್ರು. ಅವರು ಪ್ರಶ್ನೆ ಹೆಂಗಿತ್ತು, ನೀವು ನಿಮ್ಮ ಗುರು ಪೂರ್ಣಿಮಾ ದಿವಸ ನಿಮ್ಮ ಗುರುಗಳ ಬಳಿ ಓದ್ತಿರೇನು ಅನ್ನಂಗೆ ಒಂದು ಪ್ರಶ್ನೆ ಇತ್ತು. ಅವರು ಬಿಜಾಪುರಕ್ಕೆ ಜಾಲಹಳ್ಳಿ ಮಠಕ್ಕೆ ಬರ್ತಿರೇನು, ಅದು ನಮ್ಮ ಗುರುಗಳ ಬಳಿ ನಾವು ಯಾವಾಗ ಬೇಕು ಅವಾಗ ಹೋಗ್ತಿರ್ತೀವಿ, ಎಷ್ಟು ಸಾರಿ ಬೇಕು ಅಷ್ಟು ಸಾರಿ ಹೋಗ್ತಿರ್ತೀವಿ. ವರ್ಷಕ್ಕೊಮ್ಮೆ ಹೋಲಿಲ್ಲ ಅಂದ್ರೂ ಹೋಗಿ ಅಭಿಷೇಕ ಮಾಡಿ ಬರ್ತಿರ್ತೀವಿ. ಮತ್ತೆ ನೀವಿದೆಲ್ಲ ಹೆಂಗೆ ಸಂಭಾಳಿಸ್ತೀರಿ, ಹೆಂಗೆ ಬರೀತೀರಿ, ಹೆಂಗೆ ಓದ್ತೀರಿ, ಏನು ಮಾಡ್ತೀರಿ, ನಾವು ನೋಡ್ಲಕ್ಕೆ ಬರ್ಬೇಕಾಗ್ಯದ, ನೀವು ಹೆಂಗೆ ಅಭ್ಯಾಸ ಮಾಡ್ತೀರಿ, ಅದೇ ನಿಂಗೆ ಫೋನ್ ಮಾಡಿದ್ರು. ಬರ್ರಿ ಅಂತ ಹೇಳ್ತೇವೆ ಧಾರಾಳವಾಗಿ, ಯಾರು ಬೇಕಾದವ್ರು ಬರ್ರಿ, ಬರೋದಕ್ಕೆ ಏನು ತೊಂದರೆ ಇಲ್ಲ. ಸುಮ್ಮ ಅಲ್ಲೇ ಕೂತ್ ಮಾತಾಡಿದ್ರೆ ಏನೂ ಆಗಂಗಿಲ್ಲ. ಆದರೂ ಈ ಸಾಧನೆಯಲ್ಲಿ ನೀವೆಲ್ಲಿದ್ದೀರಿ ಅಲ್ಲೇ ಇದ್ದು ಸುರಕ್ಷಿತವಾಗಿ ಎಲ್ಲಿ ತಿರುಗಾಡೋದು ಬೇಡ ಅನ್ನೋದಕ್ಕೆ ನಾವು ಇದನ್ನು ಮಾಡಿವಿ. ಈ ಒಂದು ಸತ್ಸಂಗ ವಾಟ್ಸಾಪ್ ಮೂಲಕ ಪಾಠ ಮಾಡಿದ ರೆಕಾರ್ಡಿಂಗ್ ಹಾಕ್ತೀವಿ, ಆನ್ಲೈನ್ ಮೂಲಕ ಲೈವ್ ಆಗಿ ಪ್ರವಚನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನು ನಾವು ಹೇಳಿ ಅದರ ಸಂಶಯ ನಿವೃತ್ತಿ ಮಾಡ್ತೀವಿ. ಏನೆಲ್ಲ ಎಜುಕೇಟೆಡ್ ಇದ್ರೂ ಸರಿ, ಎಜುಕೇಟೆಡ್ ಇಲ್ಲಂದ್ರೂ ಸರಿ, ನಿರಕ್ಷರಸ್ಥರಿಗೆ ಸಹಿತ ಸುಮ್ಮನೆ ಕೇಳಿ ಆನಂದ ಹೊಂದಂತ ಒಂದು ಪರಿಸ್ಥಿತಿನೂ ನಮ್ಮ ಒಂದು ಸತ್ಸಂಗದಾಗ ಎಲ್ಲ ಕಡೆ ಪ್ರವಚನಗಳು ನಡೀತವ. ಆದ್ರ ಕಾಳಜಿ ಮಾಡಿ ಎಷ್ಟು ಡೆವಲಪ್ ಆಗಿರಿ, ಇನ್ನೂ ಹೆಚ್ಚು ಡೆವಲಪ್ ಆಗ್ರಿ, ಇನ್ನೂ ಹೆಚ್ಚು ತಿಳ್ಕೋರಿ, ಇನ್ನೂ ಹೆಚ್ಚು ಓದ್ರಿ, ಬರೀರಿ, ಸಾಧನೆ ಮಾಡ್ರಿ ಅಂತ ನಾವೇನು ಹೃತ್ಪೂರ್ವಕವಾಗಿ ಕಾಳಜಿ ಮಾಡಿ ಹೇಳ್ತೀವಿ. ಈ ರೀತಿಯಾದಂಥ ಕಾಳಜಿ ಕಕ್ಲತಿ ಬೇರೆ ಕಡೆ ಎಲ್ಲರೇ ಆದ ಏನು ಸ್ವಲ್ಪ ವಿಚಾರ ಮಾಡ್ಬೇಕು. ನೀವು ತಮಗೇನು ತಿಳಿದಿರ್ತದೋ ಅದನ್ನು ಹೇಳಿಬಿಡ್ತಾರೆ ಎಲ್ಲರೂ, ಅದೇ ತಮಗೆ ತಿಳಿದದ್ದು ಹೇಳಿಬಿಡ್ತಾರೆ ಅಷ್ಟೇ. ನಿಮಗೇನು ತಿಳಿದದ, ನೀವೇನು ಯಾವ ಮಟ್ಟದಾಗ ಇದೀರಿ ಅದನ್ನು ತಿಳ್ಕೊಂಡು ಅದನ್ನು ಮೇಲೆತ್ತುವಂತ ಪ್ರಯತ್ನ ಮಾಡಿದಾಗ ಈ ಒಂದು ಸತ್ಸಂಗ ಏನಾಗ್ತದ, ಮುಂದೆ ಕೂತು ಕೇಳೋರೆಲ್ಲ ಗುರು ಸ್ವರೂಪರೇ ಆಗ್ತಾರೆ. ನಾವು ಇಲ್ಲಂದ್ರೂ ಸಹಿತ ಆ ಸತ್ಸಂಗ ತಂದು ತಾನೇ ನಡೀತದ. ಎಂತಿಂತ ದೊಡ್ಡ ದೊಡ್ಡ ಮಹಾತ್ಮರು ಸಾವಿರಗಟ್ಟಲೆ ಜನರಿಗೆ ಮುಂದೆ ಕುಂದಿರ್ಸ್ಕೊಂಡು ಪ್ರವಚನ ಮಾಡಿದ ಮಹಾತ್ಮರ ಸತ್ಸಂಗಗಳು ಇವತ್ತು ಮಾಯ ಆಗ್ಯಾವ ಜಗತ್ತಿನಾಗ. ಯಾಕಾದವ, ಅವ್ರು ಹೋದ ಕೂಡ್ಲೇನೆ ಅವ್ರ ಬೆನ್ನಿಂದೆ ಅವು ಖಾಲಿಯಾಗಿ ಹೋಗ್ಬಿಟ್ಟು. ಯಾಕಂಗಾದವು ಅಂತಂದ್ರೆ ಮುಂದೆ ಕೂತವ್ರಿಗೆ ಮಾತನಾಡಿಸ್ಲಾರ್ದಕ್ಕ, ಮುಂದೆ ಕೂತು ಕೇಳೋರಿಗೆ ಕೇರ್ ಮಾಡ್ಲಾರ್ದಕ್ಕ, ಬರೀ ತಮಗೆ ತಿಳಿದದ್ದು ಹೇಳಿ ಹೋದರೆ ಹೊರತು ಮುಂದೆ ಕೂತವ್ರ ಅಭಿವೃದ್ಧಿ ಬಗ್ಗೆ ಏನೇನು ಮಾತನಾಡಿಸ್ಲಾರ್ದಂಗ ಅವ್ರ ಪಾಡಿಗೆ ಅವರು ಆದ್ರು, ಇವ್ರ ಪಾಡಿಗೆ ಇವ್ರು ಕೇಳಿ ಈ ಕಡೆ ಬಂದ್ರು. ಅದರಿಂದ ಸಾಧನೆ ಏನಾಗ್ತದ, ಬೇಕಾದಂತ ದೊಡ್ಡ ದೊಡ್ಡ ಆಶ್ರಮಗಳು ಕಟ್ಟಬಹುದು, ಸಾವಿರಗಟ್ಟಲೆ ಜನ ಸೇರಿ ದೊಡ್ಡ ದೊಡ್ಡ ಆಶ್ರಮಗಳು ಕಟ್ಟಬಹುದು. ಆದ್ರ ಮುಂದೆ ಆ ಮಹಾತ್ಮ ಮಹಾಪುರುಷ ಮೂಲ ಪುರುಷ ಏನು ನಡೆಸ್ಕೊಂಡು ಹೋಗ್ಯಾನ, ಅದೇ ದೀಪ ನಂದಾದೀಪ ಆಗಿ ಬೆಳಗಿಸ್ಕೊಂಡು ಹೋಗಂತ ಸಾಧಕರು, ಸಿದ್ಧ ಪುರುಷರು, ಸಮರ್ಥ ಪುರುಷರು ತಯಾರಾಗಬೇಕು ಅಂತಂದ್ರೆ ಮುಂದೆ ಕೂತವರಿಗೆ ಕಾಳಜಿ ಮಾಡಬೇಕು. ಗುರು ಮುಟ್ಟಿ ಗುರು ಆಗ್ಬೇಕು, ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ಬೇಕು. ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ಲಿಲ್ಲ ಅಂತಂದ್ರೆ ಏನಾಗ್ತದ, ಮುಂದೆ ಆ ಆಶ್ರಮಕ್ಕೆ ಒಂದು ದಿವಸ ದೀಪ ಹಚ್ಚೋರು ಸಿಕ್ಕಿಲ್ದಂಗ ಆಗ್ತದೆ. ಸಾಧು ನಿಶ್ಚಂದಾಸ್ ಜಿ ಅವರು ಎಡವಿದ್ದು ಅಲ್ಲೇ. ಬೇಕಾದಷ್ಟು ಸಾಧನೆ ಇದ್ರೆ ಅವ್ರು ಏನ್ ಮಾಡ್ಯಾರ, ಬುಕ್ನಾಗ ಬರೆದಿಟ್ಟು ಹೋಗ್ಯಾರ. ಮುಂದೆ ಕೂತು ಕೇಳೋರಿಗೆ ತಮ್ಮ ಮಟ್ಟಕ್ಕ ಎತ್ತರಿಸಂತ ಕೆಲಸ ಮಾಡಿಲ್ಲ ಅವರು.
ಇನ್ನು ಬಹಳಷ್ಟು ಆಶ್ರಮಗಳದ ಜಗತ್ತಿನಾಗ ಅನುಕೂಲ ಇದ್ದಾಗ 4 ಮಂದಿ ಸೇರಿದಾಗ ಎಲ್ಲರಿಗೆ ಏನ್ ಮಾಡ್ಯಾರ, ಕರ್ಕೊಂಡು ರೊಕ್ಕ ಹಾಕಿ ಮಠ ಆಶ್ರಮ ಕಟ್ಟಾರ. ಈಗ ಯಾರದ ಆಶ್ರಮಗಳು ಕಟ್ಟಾರ ಅವರೇ ಆಶ್ರಮದಾಗ ಇರ್ಲಕ್ ತಯಾರಿಲ್ಲ. ಎಲ್ಲೆಲ್ಲೋ ಅಪಾರ್ಟ್ಮೆಂಟ್ಗಳದಾಗಿದ್ದು ಐಷಾರಾಮಿ ಜೀವನ ಅನುಭವಿಸ್ಬೇಕಂತಾರ. ಅಂತ ಆಶ್ರಮಗಳು ಕಟ್ಟೋದ್ರಿಂದ ಉಪಯೋಗ ಇಲ್ಲ. ನಾವು ಕಟ್ಟ ಆಶ್ರಮ ಇದು ಒಳಗೆ ಕಟ್ಕೊಳ್ಳೋ ಆಶ್ರಮ, ಇದು ಜಂಗಮದ ಆಶ್ರಮ, ಇದು ಸ್ಥಾವರದ ಆಶ್ರಮ ಅಲ್ಲ. ಇದು ಇಂಥ ಒಂದು ಜಂಗಮ ಆಶ್ರಮ ಕಟ್ಲಕತ್ತೀವಿ ಅಂತಂದಾಗ ಇದು ಇಡೀ ವಿಶ್ವದೊಳಗೆ ಅತ್ಯಂತ ಶ್ರೇಷ್ಠವಾದಂಥ ಆಶ್ರಮದ ಕೆಲಸ ನಡೆದವ. ಶ್ರೇಷ್ಠವಾದಂಥ ಆನಂದ ಅನುಭವಿಸ್ಲಕತ್ತೀರಿ. ಎಂತಿಂಥ ಸಮಸ್ಯೆಗಳು ಬಂದರೂ ಸಹಿತ ಅವು ದೂರ ಆಗ್ಲಿಕ್ಕತ್ತಾವ ಪವಾಡ ಸದೃಶವಾಗಿ. ಮತ್ತೆ ದುಃಖ ಸಂಕಟಗಳು ಏನಿದ್ರೂ ಸಹಿತ ಅವೆಲ್ಲ ನಿವೃತ್ತಿ ರೂಪದಾಗದಾವ. ಈ ಪರಿಣಾಮಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ನಿಶ್ಚಲ್ ದಾಸ್ಜಿ ಅವರ ಉಪದೇಶ, ಅವರ ಆಶೀರ್ವಾದ, ಪೀತಾಂಬರ್ಜಿ ಅವರ ಉಪದೇಶ, ಅವರ ಆಶೀರ್ವಾದ ನಮ್ಮ ಮೇಲೆ ಸಂಪೂರ್ಣ ಆದ ಮತ್ತು ನಮ್ಮ ನಿಷ್ಠೆ ಕೂಡ ಸಂಪೂರ್ಣವಾಗಿ ಅವ್ರ ಮೇಲೆ ಆದ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಏನ್ ಬೇಕು? ಇದರಿಂದ ನಡ್ಕೊಳ್ಳೋದ್ರಿಂದ ನಮ್ಮ ಜೀವನ ಸುರಕ್ಷಿತವಾಗಿ ನಡೆದದ, ನಮ್ಮ ಜೀವನ ಚೆನ್ನಾಗಿ ನಡೆದದ, ಸಾಕಪ್ಪ. ಎಲ್ಲರ ಜೀವನದಾಗ ಕುಂದು ಕೊರತೆಗಳು, ಸುಖ ದುಃಖಗಳು, ರೋಗ ರುಜಿನಗಳು, ಕಷ್ಟ ನಷ್ಟಗಳು ಇದ್ದೇ ಇರ್ತಾವ. ಆದರೂ ಸಹಿತ ಅವುಗಳ ಬಾಧೆ ನಮಗಿಲ್ಲ. ಅವು ತಾವೇ ಬಂದರೂ ತಾವೇ ಹೋಗಿಬಿಡ್ತಾವ, ತಮ್ಮಷ್ಟಕ್ಕೆ ತಾವೇ ನಿವೃತ್ತಿಯಾಗಿ ಹೋಗಿಬಿಡ್ತಾವ. ಹೀಗಾಗಿ ಈ ಗುರುವಿನ ಮಹತ್ವವನ್ನ ಅರಿತಂತ ಮಹನೀಯರು ಇವತ್ತಿನ ದಿವಸ ಗುರುವಿನ ಸ್ಮರಣೆ ಮಾಡ್ತಾ ಮಾಡ್ತಾ ತಮ್ಮ ತನು ಮನ ಧನಗಳನ್ನು ಸಮರ್ಪಿಸಿ ತಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಂತ ಒಂದು ದಿವಸ. ಅಂತ ಒಂದು ದಿನದ ಅಂಗವಾಗಿ ತಮ್ಮೆಲ್ಲರಿಗೂ ಇನ್ನೊಂದು ಬಾರಿ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ ಅಂತ ಆಶೀರ್ವಾದ ಮಾಡುವ ಮೂಲಕ ನಮ್ಕಿಂತ ವಯಸ್ಸಿನಲ್ಲಿ ಹಿರಿಯರದಿರಿ, ತಿಳಿದವರದಿರಿ, ನಿಮ್ಗೇನು ಹೇಳಂತ ಅವಶ್ಯಕತೆ ಇಲ್ಲ. ಮತ್ತೆ ಹಿರಿಯರಿಗೆ ಆಶೀರ್ವಾದ ಮಾಡಷ್ಟು ದೊಡ್ಡವನು ನಾನಲ್ಲ. ನಿಮಗೆ ಶುಭ ಹಾರೈಕೆಗಳನ್ನು ಹೇಳ್ಬೋದು. ವಯಸ್ಸಿನಲ್ಲಿ ನನಗಿಂತ ಕಿರಿಯರಿದ್ರೆ ಅವರಿಗೆ ಆಶೀರ್ವಾದ ಮಾಡಬಹುದು. ದೊಡ್ಡವರಿಗೆ ನಾನು ಹೆಂಗೆ ಆಶೀರ್ವಾದ ಮಾಡಬಹುದು? ನಮ್ಗೆ ಬೇಕಾದಷ್ಟು ತಿಳಿದವರದಿರಿ, ದೊಡ್ಡವರದಿರಿ, ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಇವರ ಬಗೆಗಿನ ಸಂಶೋಧನಾತ್ಮಕ ಗ್ರಂಥ. ಇವರು ಯಾವ ಒಂದು ಕಾಲದವರು ಅಂತಂದ್ರೆ ಕ್ರಿಸ್ತ ಶಕ 12ನೇ ಶತಮಾನ, ಅಂದ್ರೆ ಬಸವಾದಿ ಶರಣರು 12ನೇ ಶತಮಾನ. ಇವರು 11ನೇ ಶತಮಾನದಲ್ಲಿ ಹುಟ್ಟಿ 12ನೇ ಶತಮಾನದ ತನಕ ಬದುಕಿದವರು. ಅದಕ್ಕೆ ಇವರು ಕೂಡ ಬಸವಾದಿ ಶರಣರ ಕಾಲಮಾನದವರು. ಜೇಡರ ದಾಸಿಮಾರ್ಯರು ಬಸವಾದಿ ಶರಣರಿಗಿಂತ ಹಿರಿಯರವರು. ಹೀಗಾಗಿ ಇವರ ಬಗ್ಗೆ ಸಂಶೋಧನಾ ಗ್ರಂಥ ಬರೆದವರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ. ಇವರ ಒಂದು ಅಭಿನವ ರೇವಣಸಿದ್ಧರ ದೇವಸ್ಥಾನಗಳು ವಿಶ್ವದಲ್ಲಿ ಎಲ್ಲಾ ಕಡೆ ಅದಾವ. ಅಂಥದ್ರಲ್ಲಿ ಅತ್ಯಂತ ಫೇಮಸ್ ಗುಡಿ ಎಲ್ಲಿದಪ್ಪ ಅಂತಂದ್ರೆ ರಟ್ಟಕಲ್ಲ ಅಂತ ಬರ್ತದೆ. ರಟ್ಟಗಲ್ ಅಂತಾರ. ಎಲ್ಲಪ್ಪ ಅಂದ್ರೆ ಗುಲ್ಬರ್ಗಲಿಂತ ವಾಡಿಗಿಳಿಬೇಕು. ನಾವು ಗುಲ್ಬರ್ಗಕ್ಕೆ ಬಂದು ವಾಡಿಗಿಳಿಬೇಕು, ಅಥವಾ ಈ ಕಡೆ ರಾಯಚೂರು, ಈ ಕಡೆ ಬೆಂಗಳೂರಿಂದ ಬಂದ್ರು ಅಲ್ಲಿ ವಾಡಿಗಿಳಿದು ಚಿತ್ತಾಪುರ ಬಸ್ ಹಿಡಿಬೇಕು. ಚಿತ್ತಾಪುರ ಅಂತ ತಾಲೂಕು ಬರ್ತದೆ ಅಲ್ಲಿ, ಗುಲ್ಬರ್ಗದ ತಾಲೂಕ. ಆ ಚಿತ್ತಾಪುರ ಬಸ್ ಹಿಡ್ಕೊಂಡು ಆದ್ರೆ ಅಲ್ಲಿ ರಟ್ಟಕಲ್ ರೇವಣ ಸಿದ್ದೇಶ್ವರ ಬೆಟ್ಟ ಅದ.
ನಾವು ಎಲ್ಲರೂ ಒಂದು ಸಾರಿ ಈ ರಟ್ಟಕಲ್ ರೇವಣಸಿದ್ದೇಶ್ವರರ ಬೆಟ್ಟಕ್ಕೆ ಹೋಗಿ ದರ್ಶನ ತಗೊಳ್ಳೋಣ ಅಂತ ಒಂದು ಇವತ್ತಿನ ದಿವಸ ಸಂಕಲ್ಪ ಮಾಡಬೇಕು. ಸತ್ತ ಸಂಕಲ್ಪ. ಗುರುವೇ ಬರ್ತೀನಪ್ಪ, ರೇಣುಕರ ಒಂದು ಉತ್ತರಾಧಿಕಾರಿ ನೀನು, ನಿನ್ನ ದರ್ಶನ ತಗೋತೀನಿ ಅಂತೇಳಿ ಅವರ ರಟ್ಟಕಲ್ ರೇವಣಸಿದ್ದೇಶ್ವರರ ತಪಸ್ ಮಾಡಿದ ಜಾಗ ಅದೋ ಏನದೋ ಅಲ್ಲಿ ಆದ್ಮೇಲೆ ಗೊತ್ತಾಗ್ತದ. ಅದೇ ಊರಾಗೆ ಹುಟ್ಟಿ ಬೆಳೆದೀವಿ ಅಂದ್ರೂ ನಮ್ಮ ತಂದೆಯವರು ಯಾಕೆ ಅಲ್ಲಿ ಕರ್ಕೊಂಡೋಗಿ ನಮಗೆ ಭೇಟಿ ಮಾಡಿಸಿಲ್ಲೋ ತೋರಿಸಿಲ್ಲೋ ಗೊತ್ತಿಲ್ಲ. ನಮಗೂ ಇಲ್ಲಿ ತನಕ ಹೋಗ್ಲಿಕ್ಕಾಗಿಲ್ಲ. ಆದ್ರೆ ಈ ಗ್ರಂಥವನ್ನು ಚೆನ್ನಾಗಿ ಓದಿ ತಿಳ್ಕೊಂಡ್ಮೇಲೆ ಅಲ್ಲಿ ಹೋಗ್ಬೇಕಂತ ಅನಿಸ್ಲಿಕ್ಕತ್ತದ. ಆದ್ರೆ ನಾನು ಒಬ್ಬನೇ ಹೋಗ್ಬೇಕಂತಿಲ್ಲ. ನೀವೆಲ್ಲರೂ ಯಾರ್ಯಾರಿಗೆ ಸಾಧ್ಯ ಆಗ್ತದ ಅನುಕೂಲ ಮಾಡಿಕೊಂಡು ಒಂದು ದಿನ ಟ್ರಿಪ್ ಹಾಕೋರಿ. ರಟ್ಟಕಲ್ ರೇವಣಸಿದ್ದೇಶ್ವರಿಗೆ ಹೋಗ್ಬೇಕಂತ. ಏನು ಖರ್ಚಾಗಲ್ಲ. ರೈಲ್ವೆದಾಗ ಬರ್ರಿ, ಸೀನಿಯರ್ ಸಿಟಿಸನ್ ಕಾರ್ಡ್ಗಳು ಇರ್ತಾವ, ಬಸ್ಸಿಗೆ ಬರ್ರಿ. ಗುಲ್ಬರ್ಗ ವಾಡಿ ಹತ್ರ ಚಿತ್ತಾಪುರದಾಗ ಸೇರ್ಕೊಳ್ಳೋಣ. ಕರೆಕ್ಟ್ ಅದರ ರೂಟ್ ಕೇಳ್ಕೊಂಡು ಹೇಳ್ತೀನಿ. ಎಂದು ಹೋಗಾಮು ತಯಾರಿ, ಹೋಗಿ ದರ್ಶನ ತಗೊಂಡು ಬರೋಣ. ಸರಿನಾ? ಹೋಗಮ್ಮ, ಒಂದ್ಸಾರಿ ಹೋಗಿ ಬರೋಣ. ಪಿಕ್ನಿಕ್ ಟೈಪ್ ಹೋಗಿ ಬರೋಣ. ಏನ್ ತೊಂದರೆ. ಈ ಒಂದು ಗ್ರಂಥದ ಮುಂದುವರಿದ ಭಾಗ. ಈ ಗ್ರಂಥ 110-11 ಪುಟ ಅದ. ಅದರೊಳಗೆ ಈಗ 56ನೇ ಪುಟದಲ್ಲಿ ನಿನ್ನೆ ತನಕ ಆ ಒಂದು ಗೋರಕ್ಷನಿಗೆ ಉಪದೇಶ, ಆತನ ಗರ್ವಭಂಗ ಏನೆಲ್ಲ ಹೇಳಿ ಇವತ್ತು ಮಹಾಬಲ ದಂಪತಿಗಳಿಗೆ ವರ ಕೊಡ್ತಾರೆ. ಏನು? ಶ್ರೀ ರೇವಣಸಿದ್ಧರು ಮಂಗಳ ವೇಡವನ್ನ ಹರುಕಲು ಬಟ್ಟೆಗಳನ್ನು ಧರಿಸಿ ಭಿಕ್ಷುಕನಂತೆ ಪ್ರವೇಶಿಸಿದರು. ನೋಡ್ರಿ, ಗುರುಗಳಾದವರು ಒಂದು ಪುರ ಒಳಗ ಪ್ರವೇಶ ಮಾಡಬೇಕಾದ್ರ ಒಂದು 3 ಕಡೆ ಆಯ್ತು. ಇವ್ರು ಎಲ್ಲಿ ನೋಡಿದಾಗನು ಸುಮ್ಮನೆ ಭಿಕ್ಷುಕರಂಗ, ಯಾರೋ ಅಮಾಯಕರಂಗ ಇದ್ದು ಆ ಪುರ ಪ್ರವೇಶ ಮಾಡ್ಲಿಕ್ಕತ್ತಾರ. ಇವರೇನು ವೈಭವ ಮಾಡಿ ದೊಡ್ಡದೊಂದು ಮೆರವಣಿಗೆ ಮಾಡಿ ಅಂತ ಕರ್ಕೊಂಡು ಹೋಗ್ಲಕತ್ತಿಲ್ಲ ಇವರಿಗೆ. ಹರಕಲ್ಲ ಬಟ್ಟೆ ಉಟ್ಕೊಂಡು ಹುಚ್ಚರಂಗ ಪಾತ್ರ ಮಾಡ್ಕೊಂಡು ಅಡ್ಯಾಡಕತ್ತಾರ ಅವರು. ಶ್ರೀ ರೇವಣಸಿದ್ಧರು ಮಂಗಳವೇಡವನ್ನು ಹರುಕಲ ಬಟ್ಟೆಗಳನ್ನು ಧರಿಸಿ ಭಿಕ್ಷುಕನಂತೆ ಪ್ರವೇಶಿಸಿ ಮಂಗಳವೇಡದ ಅಧಿಪತ್ಯಕ್ಕೆ ಸೇರಿದ ಯಾವ ಊರಪ್ಪ ಅಂದ್ರ ನಾಯ ಚಾಕೂರಿಗೆ. ನಾಯ ಚಾಕೂರ್ ಅಂತ ಅಲ್ಲಿ ಅದ ಏನ್ ಮಂಗಳವೇಡ ಬಲ್ಲಿ ಅದ ಏನ್ ನೋಡ್ರಿ, ಅಲ್ಲಿ ಕೇಳ್ರಿ. ನಾಯ ಚಾಕೂರಿಗೆ ಅದ್ ನೋಡಿದ್ರ ಒಂಥರ ರಾಯಚೂರಿಗೆ ಅನ್ನ ಕಾಣಸ್ಲಕತ್ತದ. ಅದೇನದ ನಾಯ ಚಾಕೂರಿಗೆ ಅಂತ ಬರ್ತಾರೆ. ನಾಯಿ ಚಾಕೂರ್ ಅಂತ ಅದ ನೋಡ್ರಿ. ಅಲ್ಲಿ ಯಾರು ಮಂಗಳವೇಡ ಯಾವ ಜಿಲ್ಲಾದಾಗ ಬರ್ತದ, ಯಾವ ತಾಲೂಕದಾಗ ಬರ್ತದ ಸ್ವಲ್ಪ ತಿಳ್ಕೊಂಡು ಅಲ್ಲಿ ನಾಯಿ ಚೂಕೂರ್ ಅಂತ. ನಾಯ ಚಾಕೂರ್ ಮಂಗಳವೇಡ ಎಲ್ಲಿ ಬರ್ತದ್ರಿ ಅದು? ನಮ್ಮೂರಿಂದ ಬಂದ 25-30 ಕಿಲೋಮೀಟರ್ ಚಡಚಣಲೆ. ಆಯ್ತು. ಇನ್ನೊಂದು ನಿಮ್ ಚಡಚಣದವ್ರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರ, ದಯಾನಂದ್ ಅಂತೇಳಿ ASP ಅದರಿ. ASP ದಯಾನಂದ್ ಅಂತ ಹೇಳಿ SP ಸಾಹೇಬರದು ನೆಕ್ಸ್ಟ್ ASP ಅಂತ ಇರ್ತಾರನ್ರಿ? ಹೌದ್ರಿ, ASP ಅಂತ ಅದರಂತ. ಅವರೇ ಮೊನ್ನೆ ನಮಗ ಕಾರ್ನ ಕರ್ಕೊಂಡು ಹೋದದ್ದು. ಅವ್ರ ಊರು ಯಾವ್ದಂದ್ರೆ ಚಡ್ಚಣದವ್ರ ಇವತ್ತು ಗೊತ್ತಾಯ್ತು. ದಯಾನಂದ ಅಂತದ. ನಾನು ನಂಬರ್ ಹಾಕ್ತೀನಿ, ಆಮೇಲೆ ಮಾತಾಡ್ಸಿ. ನೀವು SP ಆಫೀಸ್ನವ್ರೆ, ಮತ್ತು ಅವರು SP ಆಫೀಸ್ನವ್ರೆ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಮಾತಾಡ್ತೀವ್ರಿ. ಇನ್ನ 5-10 ವರ್ಷ ಸರ್ವಿಸ್ ಅದಾವ್ರದ್ದು. ಇನ್ನ ಸಣ್ಣವ್ರ ಅದಾರ. ಬಹಳ ಮಕ್ಕಳಲ್ಲ ಅವ್ರ ಮೊಮ್ಮಕ್ಕಳಿದ್ದಂಗೆ. ಅಷ್ಟು ವಿನಯ, ಅಷ್ಟು ಪ್ರೀತಿ ಮನುಷ್ಯ. ಎಂತ ಪೊಲೀಸ್ ಅಧಿಕಾರಿ ಹೆಂಗಿರ್ಬೇಕು.
ಹೆಂಗ ದಯಾನಂದ ಅಂದ್ರೆ ಮತ್ತೆ ಹೋಯ್ತು. ಅವರು ಈ ಫೋನ್ ಎತ್ತಿದ್ನೆ ಅಂದ್ರೆ ಇದು ರೆಕಾರ್ಡಿಂಗ್ 2 ಪೀಸ್ ಹಾಕೊಂಡಿರ್ತದೆ. ಏನಾಯ್ತು ಈಗ? ಮಹಾಬಲ ಏನ್ರಿ? ದಯಾನಂದ ಸಾಹೇಬ್ರು ನಮ್ಮ ತಂಗಿಗೆ ಬಿಜಾಪುರ ಕೊಟ್ಟಿವಲ್ರಿ, ಅಲ್ಲಿ ಸಿದ್ದು ಮಲ್ಲಿಕಾರ್ಜುನ್ ಮಠ ಅಂತ ಅದಾರ, ನಮ್ಮ ತಂಗಿ ಗಂಡ. ಅವ್ರದ್ದೇನೋ ಪ್ರಾಪರ್ಟಿ ಅಲ್ಲೇನೋ ಗುಲ್ಬರ್ಗದ ಏನೇನೋ ಅದಾವ, ಅವೇನೋ ವೈನ್ ಶಾಪ್ ಅವೇನೋ ಲೈಸೆನ್ಸ್ ಅವು ಸಹಿ ಮಾಡಿಸ್ಕೊಳಕ್ ಒಬ್ರಿಗೊಬ್ರು ಓಡಾಡ್ತಿರ್ತಾರ. ಅವ್ರು ಸಿದ್ದು ಬಲ್ಲಿ ಸಹಿ ಮಾಡಿಸ್ಕೊಳಕ್ ಬರಕತ್ತಿದ್ರು ಅವರು. ಅವು ಏನೇನು ಪರ್ಸನಲ್ ಕೆಲಸಗಳಿರ್ತವೆ ನಾವೇನು ನಮ್ಗೆ ಗೊತ್ತಾಗಲಿಲ್ಲ. ಅವು ಏನೋ ಗೊತ್ತಾಗಲಿಲ್ಲ. ಅವ್ರೇನೋ ಹೇಳಿದ್ರು ನಮ್ಗೆ ತಿಳಿಲಿಲ್ಲ. ಒಬ್ರಿಗೊಬ್ರು ಅವೇನೋ ಸಹಿ ಮಾಡೋವಿದ್ದು ಅತ್ತ ಎಲ್ಲಿ ಮುತ್ತೆ ಎಲ್ಲಿ ಬರ್ಲಿ ಅಂತ ನಮ್ಮ ಸಿದ್ದು ಕೇಳಿದ್ರು. ಅವರು ಗುರು ಶಿಷ್ಯರ ನಡ್ಕೋತಾರ ಅವರು. ಅದು ನಾಕಿಂತಲ್ಲಿ ಆಂದೋಲನದಾಗ ನಮ್ಮ ರಿಲೇಷನ್ ಒಬ್ರು ಡೆತ್ ಆಗ್ಯಾರ, ಅಲ್ಲಿ ಅದೇನಿ ಅಲ್ಲಿಗೆ ಬಾ ಅನ್ನೋ ಅವ್ರು ಕಾರ್ ತಗೊಂಡು ಅಲ್ಲಿಗೆ ಹೋಗ್ಲಕತ್ತಿದ್ರು. ದಾರ್ಯಾಗ ನಾನು ಒಬ್ಬ ಬಸ್ಸಿಗೆ ಇಳಿದು ನಿಂತು ಬಿಟ್ಟಿದ್ದ. ಆಟೋ ರಿಕ್ಷಾದ ಹುಡುಗರೆಲ್ಲ ಶವ ಸಂಸ್ಕಾರ ಬಲ್ಲೇ ಇದ್ರು. ಅವ್ರ ಮುಂದೆ ಊರಿಗೆ ಹೋಗ್ಲಕ್ಕೆ ಚಾನ್ಸ್ ಇದ್ದಿದ್ದಿಲ್ಲ ನನಗೆ. ಅಂಥದ್ರಾಗ ಅವ್ರ ಕಾರ್ ಬಂತು, ಕರ್ಕೊಂಡು ಹೋದ್ರು. ಏನೇನೋ ಆಯ್ತು. ಅವರು ದಯಾನಂದವರು ಈಗ 2ನೇ ಸಾರಿ 3ನೇ ಸಾರಿ ಭೇಟಿ ಆಗಿದ್ದು. ಮೊದಲ ನಮ್ಮ ತಂದೆಯವ್ರ ಪ್ಲಾಟ್ ಗುಲ್ಬರ್ಗದಾಗ ಇದ್ದಾಗ, ಅಲ್ಲಿ ಗುಲ್ಬರ್ಗದಾಗ ನಮ್ಮ ತಂಗಿಗೆ ಅದು ಪ್ಲಾಟ್ ಕೊಟ್ರು. ಗುಲ್ಬರ್ಗದ ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡಾಗ ಅಲ್ಲಿನೂ ಬಂದಿದ್ರು. ಅವರೇ ಎಲ್ಲ ಕಾಗದ ಪತ್ರಗಳೆಲ್ಲ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿದ್ರು. ಮನೆಗೆ ಕರ್ಕೊಂಡೆ ಊಟ ಅದು ಮಾಡಿಸಿದ್ರು. ಮತ್ತೊಂದು ಸಾರಿ ಎಲ್ಲೇ ಸಿಕ್ಕಿದ್ರಪ್ಪ, ಇದು 3ನೇ ಸಾರಿ. ಅವರು ಬಹಳ ಸಂಪನ್ನ ಮನುಷ್ಯರು ಅದಾರ, ಚಡಚಣದವರು. ಇದು ಪಾಠ ಮುಗಿದ ಕೂಡ್ಲೇನೆ ಅವ್ರ ನಂಬರ್ ಗ್ರೂಪ್ನಾಗ ಹಾಕ್ತೇನೆ, ಮಾತಾಡ್ಸರಿ, ಪರಿಚಯ ಮಾಡ್ಕೊಳ್ರಿ. ಭಾಳ ಒಳ್ಳೆ ಮನುಷ್ಯರು ಅದಾರ. ಅವ್ರ ಮಗಳಿಗೆ ಮೋಸ್ಟ್ಲಿ ಬಾಗಲಕೋಟಕ್ಕೆ ಮೆಡಿಕಲ್ ಮಾಡ್ಲಕ್ಕೆ ಬರ್ಬೋದು, MBBS. ಮೋಸ್ಟ್ಲಿ ಅವರು ಬಾಗಲಕೋಟೆ ಸೆಲೆಕ್ಟ್ ಮಾಡ್ಲಿಕ್ಕತ್ತಾರ. ನಾಯಚೌಕರಿಗೆ ದಯಮಾಡಿಸಿದರು. ಆ ರಾಜ್ಯದ ಮಾಂಡಲೀಕನಾದ ಮಹಾಬಲನು ಮಕ್ಕಳಿಲ್ಲದೆ ಸದಾ ತಮ್ಮ ಧ್ಯಾನದಲ್ಲಿರುವುದನ್ನು ಅರಿತು, ಮಕ್ಕಳಿಲ್ಲದ ಮಾಂಡಲೀಕ ಏನ್ ಮಾಡ್ಲಕತ್ತಿದ್ದ, ರೇವಣ ಸಿದ್ಧರನ್ನೇ ಧ್ಯಾನ ಮಾಡ್ಕೊತ ಕೂತಿದ್ನಂತ. ಅವನನ್ನು ಉದ್ಧರಿಸುವ ಸಂಕಲ್ಪ ಮಾಡಿ ಅವನ ಮನೆಗೆ ಹೋಗಿ ಹೊರಗಿನಿಂದಲೇ ಭಿಕ್ಷೆಯನ್ನು ಬೇಡಿದರು. ಮಹಾಬಲನ ರಾಣಿಯಾದ ಚಾಕಲೆ ಅಂದ್ರೆ ಚಾಕಬ್ಬೆ ಅಂತ, ಚಾಕಲೆ ಚಾಂಗಲೆ ಏನೇನೋ ಹೆಸರುಗಳಿರ್ತಾವ. ಚಾಕಲೆಯು ಅಂದ್ರೆ ಚಾಕಬ್ಬೆ ಮಹಾಸಾಧ್ವಿಯು, ಗುರು ಹಿರಿಯರಲ್ಲಿ ಭಕ್ತಿಯುಳ್ಳವಳು, ದೀನರಕ್ಷಕಳೂ ಆಗಿದ್ದು, ಅರಮನೆಯ ಬಳಿ ಭಿಕ್ಷೆಗಾಗಿ ನಿಂತಿದ್ದ ವಿಕಾರ ರೂಪದ ಭಿಕ್ಷುಕನನ್ನು ಕಂಡು ಅನುಕಂಪದಿಂದ ಹೊರಬಂದು ಭಿಕ್ಷುಕನಿಗೆ ವಂದಿಸಿ ಅವರನ್ನ ಅರಮನೆಗೆ ಅಕ್ಕರೆಯಿಂದ ಕರೆದೊಯ್ದು ಭದ್ರಾಸನದಲ್ಲಿ ಕುಳ್ಳಿರಿಸಿ, ನೋಡ್ರಕ್ಕೆ ಎಷ್ಟು ಸಾಧ್ವಿ ಗುರುಗಳನ್ನ ಗುರುತಿಸಿ, ಅವ್ರೆಂಥ ವಿಕಾರ ರೂಪ ಇದ್ರೂ ಸಹಿತ ಅವರಿಗೆ ಅನುಕಂಪದಿಂದ ಹೊರಗೆ ಬಂದ ಅವರನ್ನು ಕರ್ಕೊಂಡೋಗಿ ಗುರುತಿಸಿದ್ದು. ಇದು ಮೊದಲ ಒಂದು ಕಡೆ ದೊಡ್ಡ ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ, ಈ ರೀತಿ ವಿಕಾರ ಭಿಕ್ಷುಕರ ರೂಪದಲ್ಲಿ ಇದ್ದಂತ ಅಲ್ಲಮ ಪ್ರಭುದೇವರಿಗೆ ಬಸವಣ್ಣವರು ಗುರುತಿಸಿದರು. ಪ್ರಭುದೇವರು ಕಲ್ಯಾಣದಾಗ ಊರು ತುಂಬ ತಿರುಗಾಡಿದ್ರು, ಯಾರು ಗುರುತಿಸಿದ್ದಿಲ್ಲ. 12 ವರ್ಷ ಪ್ರಭುದೇವರು ಎಲ್ಲಾ ಕಡೆ ವಿಶ್ವ ಪರ್ಯಟನ ಮಾಡಿ ಎಲ್ಲರ ಜೊತೆಗೆ ಆಧ್ಯಾತ್ಮ ಸಾಹಿತ್ಯ ಸಾರಿ ಎಲ್ಲ 33 ಜನ ಶರಣರಿಗೆ ಮೋಕ್ಷ ಮಾಡಿ ಕೊಟ್ಟು, ಅವ್ರ ಕಲ್ಯಾಣಕ್ಕೆ ಲಾಸ್ಟಿಗೆ ಬಂದ ಪೂರಾ ಭಿಕಾರಿ ಆದಂಗೆ ಆಗಿರ್ತಾರ. ಅವ್ರು ಹರಕ ಬಟ್ಟಿ, ಗಡ್ಡ, ಕಣ್ಣು ಕೆಂಪು, ತದ್ವಾ ಇರ್ತಾರ. ಅವರನ್ನು ಬಸವಣ್ಣವರು ಗುರುತಿಸಿ ಶೂನ್ಯ ಪೀಠ ಸ್ಥಾಪನೆ ಮಾಡಿ 12 ವರ್ಷದ ತನಕ ಪ್ರಭುದೇವರು ಬರ್ತಾರಂತ ಕಾಯ್ಕೊಂಡು ಕೂತಿರ್ತಾರ. ಅವ್ರಿಗೆ ಗುರುತಿಸ್ತಾರ. ಅವ್ರಿಗೆ ಗುರುತಿಸಿ ಕರ್ಕೊಂಡು ಹೋಗಾಗ ಜಂಗಮರಿರ್ತಾರೆ ಸುತ್ತಮುತ್ತ 1,96,000 ಮಂದಿ.
ಎಂತ ಭಿಕಾರಿಗೆ ಕರ್ಕೊಂಡು ಹೊಂಟಾನ ಬಸವಣ್ಣ ಕೈ ಹಿಡ್ಕೊಂಡು ಅಂತ ಅಂದಾಗ ಆ ಭಿಕಾರಿ ಸೀದಾ ಹೋಗೋದ್ ಬಿಟ್ಟು ಇನ್ನ ಒಂದು ಭಿಕಾರಿಗೆ ಅವನೇನ್ ಮಾಡ್ತಾನೆ ಪ್ರಭುದೇವರು, ಇವರು 1,96,000 ಜಂಗಮರು ಉಂಡ ಪತ್ರೊಳಗೆಗಳು ಅಲ್ಲಿ ಒಂದು ದೊಡ್ಡ ತೆಗ್ನಾಗ ಹಾಕ್ತಿರ್ತಾರ. ಆ ತೆಗ್ನಾಗ ಪತ್ರೊಳಗೆ ಒಳಗ ಕೂತೊಬ್ಬ ಆ ಪತ್ರೊಳಗೆ ಹಾಕಿದ್ದು ಅನ್ನದ ಅಗಳು ಆರಿಸ್ಕೊಂಡು ತಿನ್ಕೊತ್ ಕೂತಿರ್ತಾನ ಒಬ್ಬ. ಅವನಿಗೆ ಇವ ಪ್ರಭುದೇವರು ಗುರುತಿಸಿ ಒಬ್ಬ ಭಿಕಾರಿ ಇನ್ನೊಬ್ಬ ಭಿಕಾರಿ ಕರ್ಕೊಂಡು ಬಸವಣ್ಣವರು ಇದು ಏನ್ ಮಾಡ್ಲಕತ್ತಾರ, ನಾವು ಜಂಗಮರು 3 ಹೊತ್ತು ಸ್ನಾನ ಮಾಡಿ ಮಡಿಲಿಂತ ಮಂತ್ರ ಹೇಳ್ಕೊಂಡು ಪವಿತ್ರವಾಗಿರೋರು ನಮಗ ಒಂದು ಶೂನ್ಯ ಪೀಠ ಇವತ್ತಿಲ್ಲ ನಾಳೆ ನಮಗೆ ಯಾರಿಗೋ ಮ್ಯಾಲೆ ಏರಿಸಿ ಕುಂದಿರ್ತಾನಂತ ತಿಳ್ಕೊಂಡ್ರ ಇವ ಏನ್ ಮಾಡಿದ್ನಪ್ಪ ಬಸವಣ್ಣ, ಅವನಿಗೆ ಒಯ್ದು ಶೂನ್ಯ ಪೀಠದ ಮೇಲೆ ಕುಂದಿರಿಸಿದ. ಆ ಪತ್ರೊಳಗೆ ಒಂದು ಎಲಿ ತೆನ್ಕೋತ್ ಕೂತ ನಾಯಿಗೆ ಬೆಕ್ಕ ಆಜು ಬಾಜು ಪ್ರಾಣಿಗಳಿರ್ತಾವ, ಆ ಪ್ರಾಣಿಗಳ ಸಂಗಟ ಇವ ಕೂತು ಅದ್ರೊಳಗೇನು ಅಗಳ ಆರಿಸ್ಕೊಂಡು ತಿಂತಿರ್ತಾನೆ. ಯಾರಂದ್ರ ಮರುಳ ಶಂಕರ ದೇವರು ಅಂತ ಶರಣರವರು. ಮರುಳ ಶಂಕರ ದೇವರು ಅವ್ರು ಅಫ್ಘಾನಿಸ್ತಾನದಿಂದ ಬಂದಿರ್ತಾರ. ಅವರಿಗೆ ಇವ್ರು ಗುರುತಿಸ್ತಾರ. ಮರುಳ ಶಂಕರ ದೇವರಿಗೆ ಅವ್ರಿಗೇನು ಪರಮಾತ್ಮ ಅನ್ನ ಅಂದ್ರೆ ಪರಮಾತ್ಮ ಪ್ರಸಾದ, ಅದು ಏನ್ ಪತ್ರೊಳಗಿರ್ಲಿ ತಿಪ್ಪಾಗಿರ್ಲಿ ಎಲ್ಯಾಕಿರ್ಲಕ್ಕ ಅದು ಬ್ರಹ್ಮ ಅಂತ ಅವ್ರು ಸ್ವೀಕಾರ ಮಾಡ್ತಿರ್ತಾರ. ಅಂತ ಮರುಳ ಶಂಕರ ದೇವರವ್ರು ಅಂಥವ್ರು ಅದೇನು ಅರೇಬಿಕ್ ಭಾಷೆ ಅಕಡಿ ಭಾಷೆದವ್ರು ಅವರೆಲ್ಲ. ಈ ಕಡೆ ಹಿಂದಿ ಅಲ್ಲ, ಇಂಗ್ಲಿಷ್ ಅಲ್ಲ, ಕನ್ನಡ ಅಲ್ಲ. ಅಂಥವ್ರು ಸಹಿತ ಕನ್ನಡ ಕಲ್ತು ಕನ್ನಡದಾಗ ಮರುಳ ಶಂಕರ ದೇವರ ವಚನಗಳು ರಚನೆ ಮಾಡ್ಯಾರ. ಅಂಥದ್ದೊಂದು ಉದಾಹರಣೆ 12ನೇ ಶತಮಾನದಾಗ ಏನಾಗ್ಯದ, ಅದೇ ರೀತಿ ಇಲ್ಲಿ ಸಹಿತ ಏನಾಗ್ತದ ಅದ ಕತೆ. ಮತ್ತೆ ಪ್ರಭುದೇವರ ಲೀಲೆ ಹೇಳಕತ್ತರ ಇವತ್ತು ಬೆಳತನ ಮುಗಿಯಂಗಿಲ್ಲ ಅಂತ ಲೀಲೆ ಅದು ನನಗೆ ನೆನಪು ಬಂತು. ಇಲ್ಲೇನಾಯ್ತು, ಇವ್ರು ಕೂಡ ಒಂದು ಭಿಕ್ಷುಕನಂತೆ ಹರಕಲ ಬಟ್ಟಿ ತೊಡ್ಕೊಂಡ್ರು ಸಹಿತ ಅವರಿಗೆ ಗುರುತಿಸಿ ಏನ್ ಮಾಡಿದಳು, ಮಹಾಸಾಧ್ವಿ ಗುರು ಹಿರಿಯರಲ್ಲಿ ಭಕ್ತಿ ಉಳ್ಳವಳು ದೀನರಕ್ಷಕಳು ಆಗಿದ್ದು ಅರಮನೆಯ ಬಳಿ ಭಿಕ್ಷೆಗಾಗಿ ನಿಂತಿದ್ದ ವಿಕಾರ ರೂಪದ ಭಿಕ್ಷುಕನನ್ನು ಕಂಡು ಅನುಕಂಪದಿಂದ ಹೊರಬಂದು ಭಿಕ್ಷುಕನಿಗೆ ವಂದಿಸಿ ಅವರನ್ನ ಅರಮನೆಗೆ ಅಕ್ಕರೆಯಿಂದ ಕರೆದೊಯ್ದು ಭದ್ರಾಸನದಲ್ಲಿ ಕುಳ್ಳಿರಿಸಿ ಅವರ ಪಾದಗಳನ್ನ ಪೂಜಿಸಿದಳು. ಅದಕ್ಕೆ ಮನೆಗೆ ಭಿಕ್ಷುಕರು ಬಂದಾರಂದ ಕೂಡ್ಲೆ ಸೀದಾ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಕ್ ಹೋಗ್ಬಾರ್ದು. ನಿನಗೇನಾಗ ಹೋಗ ಕಡೆ ಒಂದ್ ಸ್ವಲ್ಪ ಸೂಕ್ಷ್ಮ ದೃಷ್ಟಿಲಿಂತ ನೋಡ್ಬೇಕು. ಅವರು ನಮ್ಮಲ್ಲಿ ಭಿಕ್ಷೆ ಕೇಳಕ್ ಬಂದರೋ, ನಮಗೆ ಉದ್ಧಾರ ಮಾಡ್ಲಕ್ ಬಂದರೋ, ಅವರ ದೃಷ್ಟಿ ಒಳಗ ನಮ್ಮನ್ನು ಉದ್ಧಾರ ಮಾಡುವಂತ ಏನಾದ್ರೂ ವಿಚಾರಗಳಲ್ಲವೋ ಅದನ್ನೆಲ್ಲ ತಿಳ್ಕೋಬೇಕು. ತಿಳ್ಕೊಂಡು ಗೌರವಿಸ್ಬೇಕು. ಭಿಕ್ಷುಕರತ್ತೇಳಿ ಅವರನ್ನ ನಾವು ತ್ಯಾಜ್ಯರಂತ ಅಲ್ಲ. ಅವಳ ಭಕ್ತಿಗೆ ಪ್ರಸನ್ನರಾದ ಗುರುವರ್ಯರು ಭಕ್ತಳ ಹಣೆಗೆ ವಿಭೂತಿಯನ್ನು ಧರಿಸಿ ಏನ್ ಹೇಳಿದ್ರು, ಸತ್ ಸಂತಾನಾಭಿವೃದ್ಧಿರಸ್ತು. ಬರ್ಕೋಬೇಕಿದು, ಆಶೀರ್ವಾದ ಮಾಡ್ಬೇಕು. ನೀವು ಯಾರ ಮಕ್ಕಳಾಗಿಲ್ಲ ಅವರಿಗೆ ನೀವು ಗುರು ಸ್ವರೂಪರಲ್ಲ. ಸತ್ ಸಂತಾನ ಅಭಿವೃದ್ಧಿ ರಸ್ತು, ಸತ್ ಸಂತಾನಾಭಿವೃದ್ಧಿ ರಸ್ತು, ಸತ್ ಸಂತಾನಾಭಿವೃದ್ಧಿ ರಸ್ತು. ಎಂತ ಸಂತಾನ? ಸತ್ ಅಂದ್ರೆ ಒಳ್ಳೆ ಸಂತಾನ, ಶ್ರೇಷ್ಠ ಸಂತಾನ. ಸುಮ್ಮನೆ ಸಿಕ್ಕು ನಾಯಿ ಕುನ್ನಿಗಟ್ಲೆ ಹಡದ ಜಗತ್ತಿಗೆ ಮೂಲ ಮಾಡವಲ್ಲ. ಸತ್ ಸಂತಾನ ಅಭಿವೃದ್ಧಿ ರಸ್ತು ಎಂದು ಹರಸಿ, ಮಗಳೇ ಇನ್ನು ನೀನು ಚಿಂತಿಸದಿರು, ಶಿವಕೃಪೆಯಿಂದ ನೀನು ಸಂತಾನವನ್ನು ಪಡೆಯುವೆ. ಏನ್ ಚಿಂತೆ ಮಾಡಬಾರ್ದು, ನಿನ್ನ ಮಕ್ಕಳಾಗ್ತಾವಂತ ಎಂದು ಹರಸಿ ಅಲ್ಲಿ ಅವರ ಆತಿಥ್ಯವನ್ನು ಸ್ವೀಕರಿಸಿ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ತಂಜಾವೂರಿಗೆ ಪ್ರಯಾಣ ಬೆಳೆಸಿದರು. ತಂಜಾವೂರಿಗೆ ಹೋದ್ರತ್ತ ಮುಂದೆ. ಅದಕ್ಕೆ ಮಹಾಬಲ ದಂಪತಿಗಳಿಗೆ ವರ ಪ್ರದಾನ ಮಾಡಿದ ಲೀಲೆ. ಸತ್ ಸಂತಾನಾಭಿವೃದ್ಧಿ ರಸ್ತು ಅಂತ ಬರ್ಕೊಳ್ರಿ. ಎಲ್ಲಿ ಮಕ್ಕಳಾಗಿಲ್ಲ ಅವರಿಗೆ ನೀವು ಆಶೀರ್ವಾದ ಮಾಡ್ಬೇಕು. ಈ ರೀತಿ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿದ್ರಿ ಅಂತಂದ್ರ ನಿಮ್ಮ ವಾಕ್ ಸಿದ್ಧಿ ಆಗ್ತದ. ನಿಮ್ಮ ಆಶೀರ್ವಾದಲಿಂತ ಅವ್ರ ಮನೆಯಾಗ ಇಷ್ಟಾರ್ಥ ಸಿದ್ಧಿಯಾಗಿ ಅವರಿಗೆಲ್ಲ ಆನಂದ ಆಗ್ತದ. ಆ ಆನಂದನೇ ನಿಮಗೆ ಆಶೀರ್ವಾದ. ಮತ್ತೇನೆ ಮುಂದೆ 12,000 ಕನ್ಯೆಯರ ಬಂಧ ವಿಮೋಚನ,
ಬಿಜ್ಜಳನಿಗೆ ಶಿವತತ್ವ ಉಪದೇಶ ಅಂತೇಳಿ ಬಿಜ್ಜಳ ಮಹಾರಾಜಿಗೆ ಕಲ್ಯಾಣಕ್ಕೆ ಹೋಗಂಗೆ ಕಾಣ್ತಾರೆ. ಮುಂದಿನ ಏನೇನದ ನೋಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಇಲ್ಲಿಯವರೆಗೆ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 11ನೇ ಶತಮಾನದಲ್ಲಿ ಅವತರಿಸಿದ ರೇವಣ ಸಿದ್ಧರು ಮಂಗಳವೇಳೆಯ ನಾಯಿತೂಪುರ್ನ ರಾಜ್ಯಕ್ಕೆ ಬಂದು ಮಾಂಡಲಿಕ ಅರಸರಾದಂತಹ ಮಹಾಬಲ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿದಂತಹ ಒಂದು ಸುಂದರವಾದಂತಹ ಅದ್ಭುತ ಕಥೆಯನ್ನು ನಮಗೆಲ್ಲ ತಿಳಿಸಿಕೊಟ್ಟಂತಹ ಸದ್ಗುರುವಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೇ ಸಂದರ್ಭದಲ್ಲಿ ಗುರುಪೂರ್ಣಿಮೆಯ ನಿಮಿತ್ತವಾಗಿ ಎಲ್ಲ ತಮ್ಮ ಶಿಷ್ಯ ಬಳಗಕ್ಕೆ ಒಂದು ಅನುಗ್ರಹ ಮತ್ತು ಆಶೀರ್ವಾದವನ್ನು ಮಾಡಿದಂತಹ ಸದ್ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮಂಗಲಾಚರಣೆಯನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತೊಮ್ಮೆ ಗುರುಪೌರ್ಣಿಮೆಯ ಶುಭಾಶಯಗಳೊಂದಿಗೆ ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ.